ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮರ್ಪಿತಮಪ್ಯಖಿಲೈः ವಾಕ್ಯೈः ಅಸ್ಯೋದ್ಭವಾದಿದಮಶೇಷವಿಶೇಷತೋऽಪಿ ವಂದ್ಯಂ ಸದಾ ಪ್ರಿಯತಮಂ ಸನ್ನಮಾಮಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುರಂ ಭಜೆ ತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ತೆ ಕೂರ್ಮಮ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹದಿನಾಲ್ಕನೇ ಅಧ್ಯಾಯ 13ನೇ ಶ್ಲೋಕ. ಹಿಂದಿನ 2 ಶ್ಲೋಕದಲ್ಲಿ ಸತ್ವಗುಣ ರಜೋಗುಣ ಹೆಚ್ಚಾದಾಗ ಅದರಿಂದ ಆಗುವಂತಹ ನಮ್ಮ ಶರೀರದ ಬದಲಾವಣೆಗಳು ಏನೇನು ಅಂತ ನಾವು ನೋಡಿದ್ವಿ. ಈಗ ತಮೋಗುಣ ಹೆಚ್ಚಾದರೆ ಏನಾಗತ್ತೆ ಅನ್ನೋದನ್ನು ಈ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ. ಅಪ್ರಕಾಶೋ ಪ್ರವೃತ್ತಿಶ್ಚ ಪ್ರಮಾದೋ ಮೋಹ ಏವ ಚ ತಮಸ್ಸೇತಾನಿ ಜಾಯಂತೆ ವಿವೃದ್ಧೇ ಕುರು ನಂದನ. ಹೇ ಅರ್ಜುನ, ನೋಡಿ, ಈ ಒಂದು ತಮೋಗುಣ ಜಾಸ್ತಿ ಆದಾಗ ಎಲ್ಲ ಇಂದ್ರಿಯಗಳು, ಮುಖ್ಯವಾಗಿ ಜ್ಞಾನೇಂದ್ರಿಯಗಳು ಸ್ವಲ್ಪ ಅವುಗಳ ವಿಷಯಗಳಿಂದ ದೂರ ಆಗತ್ತಂತೆ. ಶಬ್ದಾದಿ ಜ್ಞಾನಾಭಾವ. ಶ್ರೋತ್ರೇಂದ್ರಿಯಕ್ಕೆ ಶಬ್ದ ಕೇಳಿಸೋದಿಲ್ಲ, ಘ್ರಾಣೇಂದ್ರಿಯಕ್ಕೆ ಗಂಧ ಅನುಭವಕ್ಕೆ ಬರೋದಿಲ್ಲ, ಚಕ್ಷುರೇಂದ್ರಿಯಕ್ಕೆ ರೂಪ, ರಸನೇಂದ್ರಿಯಕ್ಕೆ ರಸ, ತ್ವಗೇಂದ್ರಿಯಕ್ಕೆ ಸ್ಪರ್ಶ, ಯಾವುವೂ ಆಗೋದಿಲ್ವಂತೆ. ಅಯ್ಯೋ, ಹಾಗಾದರೆ ಯಾವುದೂ ಕೂಡ ಆಗೋದೇ ಇಲ್ಲ. ಹಾಗಾಗಿ ಮುಖ್ಯವಾಗಿ ಮನಸ್ಸನ್ನು ನಿಯಂತ್ರಣ ಮಾಡಲಿಕ್ಕೆ ಏನು ಬೇಕು? ವಿಷಯ ಪದಾರ್ಥಗಳಿಂದ ದೂರ ಇರಬೇಕು. ಹಾಗಾದರೆ ಯಾವ ಇಂದ್ರಿಯಗಳಿಗೂ ವಿಷಯ ಪದಾರ್ಥಗಳ ಅನುಭವವೇ ಆಗೋದಿಲ್ಲ ಅಂತಂದರೆ ಮನಸ್ಸನ್ನು ನಿಗ್ರಹ ಮಾಡ್ಬೋದಲ್ವಾ? ಹಾಗಾದ್ರೆ ತಮೋಗುಣ ಜಾಸ್ತಿ ಆಗಲಿ ಅಂತಂದರೆ ಸಾತ್ವಿಕ ಶಬ್ದ, ಸಾತ್ವಿಕ ರಸ, ಸಾತ್ವಿಕ ಸ್ಪರ್ಶ, ಸಾತ್ವಿಕ ರೂಪ, ಸಾತ್ವಿಕ ಶಬ್ದ, ಈ ರೀತಿ ಸಾತ್ವಿಕವಾದಂತಹ ವೇದಗಳು ನಮ್ಮ ಕಿವಿಗೆ ಬೀಳೋದಿಲ್ಲ. ಪರಮಾತ್ಮನಿಗೆ ನಿವೇದಿತವಾದ ಅನ್ನದ ಒಂದು ರಸ ನಮ್ಮ ನಾಲಿಗೆಗೆ ರುಚಿ ಅನಿಸೋದಿಲ್ಲ. ಪರಮಾತ್ಮನ ರೂಪ ಬೇಡ ಅಂತ ಅನಿಸುತ್ತೆ ನೋಡಲಿಕ್ಕೆ. ಈ ರೀತಿ ನಾವು ಇವುಗಳಿಂದ ದೂರ ಆಗ್ತೇವೆ. ಸತ್ಕಾರ್ಯದಲ್ಲಿ ತೊಡಗದಿರುವಿಕೆ, ಅಪ್ರಕಾಶ, ಅಪ್ರವೃತ್ತಿ. ಯಾವುದರಲ್ಲಿ ಅಪ್ರಕಾಶ ಅಂದರೆ ಯಾವುದರ ಜ್ಞಾನ ಆಗೋದಿಲ್ಲ, ಸಾತ್ವಿಕ ವಿಷಯಗಳ ಜ್ಞಾನ ಆಗೋದಿಲ್ಲ. ಅಪ್ರವೃತ್ತಿ ಯಾವುದರಲ್ಲಿ? ಸತ್ಕಾರ್ಯಗಳಲ್ಲಿ ಅಪ್ರವೃತ್ತಿ, ಪ್ರವೃತ್ತಿಯೇ ಇಲ್ಲ. ಅಯ್ಯೋ, ಆಮೇಲೆ ಮಾಡಿದ್ರಾಯ್ತು. ಪ್ರಮಾದ ಅಂದರೆ, ಪ್ರಮಾದ ಅಂತಂದ್ರೆ ಅವಧಾನ ಇಲ್ಲದಿರುವುದು ಅಂತ ಅರ್ಥ. ಏನು? ಸ್ಮರಣೆ ಇಲ್ಲದಿರುವುದು. ಸರಿಯಾಗಿ ಈಗ ಶತಾವಧಾನಿಗಳು ಅಂತ ಹೇಳ್ತೇವೆ.
ಅಂದರೆ 100 ಜನ ಹೇಳಿದ್ದನ್ನು ಕೇಳಿಸಿಕೊಂಡು ನೆನಪಲ್ಲಿ ಇಟ್ಟುಕೊಳ್ಳುವವರು ಒಂದರ್ಥ. ಯಾರು ಹೇಗೆ ಯಾವಾಗ ಬೇಕಾದಾಗೂ ಕೇಳಿ ಅವ್ರು ಹೇಳಿ ಕಡೆ ಇರ್ತಾರೆ. ಹಾಗೆ ಅವಧಾನ ಇಲ್ಲದಿರುವುದು ಪ್ರಮಾದ ಅಂದರೆ. ಏನೇ ಕೇಳಿದ್ದನ್ನು ನೆನಪಲ್ಲಿ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಮೋಹ, ವಿಪರೀತ ಜ್ಞಾನ, ಪರಮಾತ್ಮನ ಬಗ್ಗೆ ವಿಪರೀತವಾಗಿ ತಿಳಿದುಕೊಳ್ಳುವಂಥದ್ದು. ಈ ಎಲ್ಲವೂ ಕೂಡ ವಿಪರೀತ ಜ್ಞಾನ, ಅನವಧಾನ, ಸತ್ಕಾರ್ಯಗಳಲ್ಲಿ ಅಪ್ರವೃತ್ತಿ, ಶ್ರೋತ್ರಾದಿ ಜ್ಞಾನೇಂದ್ರಿಯಗಳಲ್ಲಿ ಆಯಾಯ ವಿಷಯಗಳ ಜ್ಞಾನದ ಅಭಾವ ಆಗೋದಿಲ್ಲ. ಇದೆಲ್ಲವೂ ಆಗ್ತಾ ಇದೆ ಅಂತಂದರೆ ನಮ್ಮಲ್ಲಿ ತಮೋಗುಣ ಜಾಸ್ತಿಯಾಗಿದೆ ಅಂತ ಅರ್ಥ ಬರ್ಕೊಳ್ಳಿ. ಕುರುನಂದನ, ಎಲೈ ಅರ್ಜುನನೇ, ಕುರುನಂದನ, ಎಲೈ ಅರ್ಜುನನೇ, ಅಪ್ರಕಾಶಃ, ಅಪ್ರಕಾಶಃ, ಶ್ರೋತ್ರಾದಿ ಇಂದ್ರಿಯಗಳಲ್ಲಿ ಶಬ್ದಾದಿ ಜ್ಞಾನಾಭಾವವು, ಶ್ರೋತ್ರಾದಿ ಇಂದ್ರಿಯಗಳಲ್ಲಿ ಶಬ್ದಾದಿ ಜ್ಞಾನಾಭಾವವು ಅಪ್ರವೃತ್ತಿಶ್ಚ, ಸತ್ಕಾರ್ಯಗಳಲ್ಲಿ ಅಪ್ರವೃತ್ತಿಯು, ಸತ್ಕಾರ್ಯಗಳಲ್ಲಿ ಪ್ರವೃತ್ತಿ ಇಲ್ಲದಿರುವುದು ಅಂತ ಬರ್ಕೊಳ್ಳಿ. ಸತ್ಕಾರ್ಯಗಳಲ್ಲಿ ಪ್ರವೃತ್ತಿ ಇಲ್ಲದಿರುವುದು. ಪ್ರಮಾದ, ವಿಪರೀತ ಅವಧಾನ ಇಲ್ಲದಿರುವುದು. ಪ್ರಮಾದ, ಅವಧಾನವಿಲ್ಲದಿರುವುದು. ಮೋಹ, ವಿಪರೀತ ಜ್ಞಾನ ಉಂಟಾಗುವುದು. ಏತಾನಿ, ಇವುಗಳು, ಏತಾನಿ ಇವುಗಳು ತಮಸ್ಸೇ ವಿವೃದ್ಧೆ, ತಮಸಿ ವಿವೃದ್ಧೆ, ತಮಸಿ ವಿವೃದ್ಧೆ, ತಮೋಗುಣವು ಜಾಸ್ತಿಯಾದಾಗ, ಹೆಚ್ಚಾದಾಗ, ತಮೋಗುಣವು ಹೆಚ್ಚಾದಾಗ ಜಾಯಂತೆ ಉಂಟಾಗುತ್ತವೆ, ಜಾಯಂತೆ ಉಂಟಾಗುತ್ತವೆ. ಪ್ರಶ್ನೆ ಇದ್ರೆ ಕೇಳಿ. ಆಚಾರ್ಯ ನಮಸ್ಕಾರ. ನೀವು ಹೇಳಿದ್ರಿ ಪ್ರಮಾದ ಅಂತ. ಪ್ರಮಾದ ಅಂದ್ರೆ ಭ್ರಮೇನಾ ಅಥವಾ? ಭ್ರಮೆ ಅಲ್ಲ, ವಿಪರೀತ ಜ್ಞಾನವೇನೆ. ಈಗ ಅನೇಕ ಕಡೆ ಕೇಳಿರ್ತೀರಿ ನೀವು. ಈಗ ಶುಕ್ತಿಯನ್ನು ನೋಡಿ ರಜತ ಅಂತ ತಿಳ್ಕೊಳ್ಳೋದು. ಅರ್ಥ ಆಯ್ತು. ಈಗ ಹಗ್ಗವನ್ನ ನೋಡಿ, ಎಲ್ಲೋ ಕತ್ಲೆಯಲ್ಲಿ ಹಗ್ಗವನ್ನ ನೋಡಿ ಭ್ರಮೆ ಅಲ್ಲ ಅದು, ಆದ್ರೆ ವಿಪರೀತವಾಗಿ ತಿಳ್ಕೊಳ್ಳೋದು. ಅಂದ್ರೆ ಸರಿಯಾಗಿ ತಿಳ್ಕೊಳ್ಳೋದಲ್ಲ, ಯಾರೋ ಏನೋ ಹೇಳಿದ್ದನ್ನ ಅದು ಹೀಗಿರಬಹುದು ಅಂತ ತಿಳ್ಕೊಳ್ಳೋದು ಅಷ್ಟೇ. ವಿಪರೀತ ಜ್ಞಾನ ಹೌದು, ಎಲ್ಲ ಅಂದ್ರೆ ವಿಪರೀತ ಅಂತಂದ್ರೆ ಅದು ಹೇಗಿರ್ತದೋ ಅದನ್ನ ಹೊರತುಪಡಿಸಿ ಬೇರೆ ರೀತಿ ತಿಳ್ಕೊಳ್ಳೋದು, ಅದು ಒಂಥರ ಭ್ರಮೆನೆ. ಧನ್ಯವಾದ. ಸರಿನಾ? ಭ್ರಮೆನೆ. ಸರಿ, ಮುಂದೆ ಹೋಗೋಣ. ನೋಡಿ, ಸತ್ವಾದಿ ಗುಣಗಳು ಜಾಸ್ತಿಯಾದಾಗ ಅಥವಾ ಕಡಿಮೆಯಾದಾಗ ಮರಣದಲ್ಲೂ ವೈವಿಧ್ಯತೆ ಉಂಟಾಗತ್ತೆ. ಮರಣದ ನಂತರದ ಜನ್ಮದಲ್ಲಿ ಏನೇನು ಆಗ್ತಾನವನು ಅಂತ ಅದರ ಬಗ್ಗೆ ಹೇಳ್ತಾ ಇದ್ದಾರೆ.
ಯದಾ ಸತ್ವೇ ಪ್ರವೃದ್ಧೇತು ಪ್ರಲಯಂ ಯಾತಿ ದೇಹಭೃತ್ ತದೋತ್ತಮವಿದಾಂ ಲೋಕಾನ್ ಅಮಲಾನ್ ಪ್ರತಿಪದ್ಯತೆ. ಸತ್ವಗುಣ ಜಾಸ್ತಿ ಆದಾಗ, ಸತ್ವೇ ಪ್ರವೃದ್ಧೇತು, ಯಾವಾಗ ಸತ್ವಗುಣ ಜಾಸ್ತಿ ಆಗುತ್ತೋ ಅಂತಹ ಜೀವನು ಮರಣವನ್ನು ಹೊಂದಿದರೆ ಆಗ ವಿಷ್ಣುಜ್ಞಾನಿಗಳಾದ ಸಾತ್ವಿಕರ ಮನೆಯಲ್ಲಿ ಉತ್ತಮ ವಿಧಾಂ ಲೋಕಾನ್ ದೇಹಭೃತ್ ಸತ್ವಗುಣ ಜಾಸ್ತಿ ಆದಾಗ ಯಾವ ಒಬ್ಬ ಜೀವ ಮರಣವನ್ನು ಹೊಂದುತ್ತಾನೋ ಆಗ ವಿಷ್ಣುಜ್ಞಾನಿಗಳಾದ ಸಾತ್ವಿಕರ ಕುಲದಲ್ಲಿ ನಿರ್ಮಲವಾದ ದೇಹವನ್ನು ಪಡಿತಾನೆ. ಅರ್ಥಾತ್ ಉತ್ತಮ ವಂಶದಲ್ಲಿ, ಉತ್ತಮ ವರ್ಣದಲ್ಲಿ ಅವನು ಹುಟ್ಟುತ್ತಾನೆ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದರೆ ನಮಗೆ ಇದು ಒಂದು ಪ್ರಶ್ನೆ ಬರ್ಬೋದು ನಿಮಗೆ, ಸತ್ವಗುಣ ಜಾಸ್ತಿ ಆಯಿತು ಅಂತಾದರೆ ಮತ್ತೆ ಹುಟ್ಟಬಾರದು, ಮೋಕ್ಷ ಸಿಗಬೇಕು, ಇವರು ಮತ್ತೆ ಹುಟ್ಟಿಸ್ತಾನಲ್ಲಪ್ಪ ಇವನು ಅಂತ ಕೊರಗು ಒಳಗೆ, ಹೌದಾ? ಆದರೆ ಈ ಒಂದು ಸತ್ವಗುಣ ಹೇಗೆ? ಕಾಮ್ಯ ಸತ್ವಗುಣ. ಪುಣ್ಯವೂ ಅಷ್ಟೇ, ಕಾಮ್ಯ ಪುಣ್ಯವಾಗಿದ್ದರೆ ಅವನು ಮತ್ತೆ ಹುಟ್ಟುತ್ತಾನೆ. ಅಕಾಮ್ಯ ಪರಮಾತ್ಮನ ಪ್ರೀತಿಗೋಸ್ಕರ ನಾನು ಮಾಡ್ತೇನೆ, ಯಾವ ಕಾಮನೆಯೂ ಇಲ್ಲ ಅಂತಂದಾಗ ಅಂತಹ ಒಂದು ಪುಣ್ಯ ನಮ್ಮನ್ನು ಮೋಕ್ಷಕ್ಕೆ ಕರ್ಕೊಂಡು ಹೋಗುತ್ತೆ. ಅರ್ಥ ಬರ್ಕೊಳ್ಳಿ. ಯದಾ ಯಾವಾಗ ಸತ್ವೇ ಪ್ರವೃದ್ಧೆ ಸತ್ವಗುಣ ಹೆಚ್ಚಾದಾಗ ಸತ್ವೇ ಪ್ರವೃದ್ಧೆ ಸತ್ವಗುಣ ಹೆಚ್ಚಾದಾಗ ದೇಹಭೃತ್ ಜೀವನು ಪ್ರಲಯಂ ಯಾತಿ ಮರಣವನ್ನು ಹೊಂದಿದರೆ, ಪ್ರಳಯಂ ಯಾತಿ ಮರಣವನ್ನು ಹೊಂದಿದರೆ ತದಾ ಆಗ ಉತ್ತಮವಿದಾನ್ ಲೋಕಾನ್ ಉತ್ತಮವಿದಾಂ ಲೋಕಾನ್ ವಿಷ್ಣುಜ್ಞಾನಿಗಳಾದ ಸಾತ್ವಿಕರ ಕುಲದಲ್ಲಿ, ಲೋಕಾನ್ ಬೇಡ, ಉತ್ತಮ ವಿಧಾಂ ಅಂತ ಬರೀರಿ ಸಾಕು. ಉತ್ತಮ ವಿಧಾಂ ವಿಷ್ಣುಜ್ಞಾನಿಗಳಾದ ಸಾತ್ವಿಕರ ಕುಲದಲ್ಲಿ ಅಮಲಾನ್ ಲೋಕಾನ್ ನಿರ್ಮಲವಾದ ದೇಹಗಳನ್ನು ಪ್ರತಿಪದ್ಯತೆ ಹೊಂದುತ್ತಾನೆ.
ಪ್ರತಿಪದ್ಯತೆ ಹೊಂದುತ್ತಾನೆ. ಪ್ರಶ್ನೆ ಇದ್ರೆ ಕೇಳಿ ಮುಂದೆ. ಇದೇ ಪ್ರಶ್ನೆ ಇದೆ ಆಚಾರ್ಯ. ಆ ಇದು ಮತ್ತೆ 18ನೇ ಅಧ್ಯಾಯ. 18. ಸಾರಿ ಮನಸ್ಸು ಸ್ವಲ್ಪ ಇಲ್ಲಿ ಹೊಟ್ಟೋಯ್ತು. 8ನೇ ಅಧ್ಯಾಯ ಆ 8ನೇ ಪದ್ಯ ಇಂದ 14ನೇ ಪದ್ಯ ತನಕ ಕೃಷ್ಣ ಹೇಳ್ತಾನೆ, ಹ್ಮ್ ಪ್ರಯಾಣ ಕಾಲೇ ಮನಸಾಚಲೇನ ಹ್ಮ್ ಭಕ್ತಿಯುಕ್ತ ಯೋಗ ಚಲೇನ ಚೈವ. ಒಟ್ಟಾರೆ ಏನ್ ಹೇಳ್ತಾರೆ, ನೀವು ಸಾಯೋ ಕಾಲದಲ್ಲಿ ಸಂತತಂ ಚಿಂತೆ ನನ್ನಂತಂ ಅಂತ ಕಾಲೇ ವಿಶೇಷತ ನೈಬುದಾಪು ಗುಣಾಂತು ಅಂತ ಎಟ್ಕಣಾನ ನಜಾಡಯ. ಏನ್ ಹೇಳೋಕ್ ಬರ್ತಾ ಇದ್ದೀನಿ ಅಂದ್ರೆ, ಅಲ್ಲಿ ನಾನೇನ್ ಹೇಳ್ತಾ ಇಲ್ಲ, ಕೃಷ್ಣ ಹೇಳಿದೆ ಅಂದ್ರೆ ಸಾಯೋ ಕಾಲದಲ್ಲಿ ನಿಮ್ ತಲೆಯಲ್ಲಿ ಏನ್ ಓಡಾಡ್ತಾ ಇರುತ್ತೋ ಅದೇ ನಿಮ್ಗೆ ಸಿಗೋದು. ಅದಕ್ಕೋಸ್ಕರ ಬದುಕಿರುವಾಗ ಬರೀ ದೇವರ ಚಿಂತನೆನೇ ಮಾಡ್ತಾ ಇರಬೇಕು, ಅದು ಇದು ಬೇಕಾಗಿಲ್ಲ. ಹ್ಮ್ ಪುನರ್ಜನ್ಮ ಬೇಡ ಅಂತ ನಿಮ್ಗೆ ಇಷ್ಟ ಇದ್ರೆ ಮೋಕ್ಷ ಸಿಗುತ್ತಿರೋ ಅದು ಬೇರೆ ಮಾತು. ಹ್ಮ್ ಸದಾ ಕಾಲ ದೇವರ ಸ್ತುತಿ ಮಾಡ್ತಾ ಇರಬೇಕು, ಸಾಯೋ ಕಾಲದಲ್ಲಿ ಒಂದ್ ಸಮಯ ಬರಬಹುದು ಅಂತ. ಹ್ಮ್ ಅದಕ್ಕೆ ಇಲ್ಲೇ ಮತ್ತೆ ಮತ್ತೆ ಅಲ್ಲಿಗೆ ಬರ್ತಾ ಇದೀವಿ ನಾವು ಎಲ್ಲ ಪತ್ತಿ. ಹೌದೌದು, ಅದನ್ನೇ ಇರುವಂತ ಅದು ಪ್ರೊಸೀಜರೇ ಹಾಗೆ, ಅದರ ಬಿಟ್ಟು ಬೇರೆ ದಾರಿ ಇಲ್ಲ. ಹೌದು, ಅನೇಕ ಬಾರಿ ಅದನ್ನ ಏನು ಬಹುವಾರ ಸ್ಮರಣಂ ಅಭ್ಯಾಸ ಅಂತೆ. ಅಭ್ಯಾಸ ಅಂದ್ರೆ ಏನು, ಓದಿದ್ದನ್ನೇ ಇನ್ನೊಮ್ಮೆ ಓದೋದು ಸರಿಯಾಗಿ ದೃಢಪಡಿಸ್ಕೊಳ್ಬೇಕು. ಇದು ಇರೋದು ಹೀಗೆ, ಪುನರಾವೃತ್ತಿ. ಹಾ ಹೌದಾ, ಸರಿಯಾಗಿ ದೃಢವಾದ್ರೆ ಯಾವುದೇ ರೀತಿಯಾದಂತಹ ನಮಗೆ ಅಕಸ್ಮಾತ್ ಬಿಟ್ಟು ಹೋಗಬೇಕಾದ್ರೆ, ನಮಗೇನಾದರೂ ಅನುಗ್ರಹದಿಂದ ಈ ರೀತಿ ಹೋಗ್ತಾ ಇದ್ದೇವೆ ಅಂತ ಮುಂಚೆ ಗೊತ್ತಾದರೆ, ಅಥವಾ ಕೊನೆಯಲ್ಲಿ ಗೊತ್ತಾಗಿ ಹೋಗ್ಬಿಡ್ತದೆ. ಅದೆಲ್ಲ ಸೂಚನೆಗಳೆಲ್ಲ ಗರುಡ ಪುರಾಣದಲ್ಲಿ ಹೇಳಿದ್ದಾರೆ. ಕಂಠೇ ಗರಗರಾಯತೆ ಗೊರಗೊರಾಯತೆ ಅಂತ. ಹೌದಾ, ಕಂಠದಲ್ಲಿ ಗೊರಗೊರ ಅಂತೇಳಿ ಶಬ್ದಗಳು ಬರ್ತದೆ. ಸೂರ್ಯನಲ್ಲಿ ತೂತು ಕಾಣುತ್ತೆ, ಸವಿತ್ರ ಶಿಶಿರ ಅಂತ ಹೇಳ್ತಾರೆ ಅದಕ್ಕೆ. ಕೋತಿಗಳೆಲ್ಲ ಕಾಣುತ್ತೆ ಕನಸಿನಲ್ಲಿ. ಇದೆಲ್ಲ ಸಣ್ಣ ಸಣ್ಣ ಸೂಚನೆಗಳು. ಹೌದಾ, ಹೀಗಿದ್ದಾಗ ನಾವು ಸದಾಕಾಲ ಪರಮಾತ್ಮನಲ್ಲಿ ತಲ್ಲೀನರಾಗಬೇಕು. ಧನ್ಯವಾದ ಆಚಾರ್ಯ. ನೆಕ್ಸ್ಟ್, ರಜಸಿ ಪ್ರಲಯಂ ಗತ್ವಾ ಕರ್ಮ ಸಂಗಿಷು ಜಾಯತೆ ತಥಾ ಪ್ರಲೀನಸ್ತಮಸಿ ಮೂಢಯೋನಿಷು ಜಾಯತೆ. ರಜಸ್ಸು ತಮಸ್ಸನ್ನ ಎರಡನ್ನೂ ಒಂದರಲ್ಲೇ ಹೇಳ್ತಾ ಇದ್ದಾರೆ. ಎರಡೂ ಬಹಳ ಡೇಂಜರ್. ಇದು ಸಾತ್ವಿಕ ಗುಣ ಸ್ವಲ್ಪ ಒಳ್ಳೆಯದು, ಆತದ ಒಂದು ಶ್ಲೋಕದಲ್ಲಿ ಹೇಳಿದರು. ಇದನ್ನ ಇದರಲ್ಲಿ ಅಂಥದ್ದು ಹೊಗಳುವಂತಹ ಯಾವ ವಿಷಯ ಇಲ್ಲ. ಆದ್ದರಿಂದ ಒಂದೇ ಶ್ಲೋಕದಲ್ಲಿ ಎರಡನ್ನು ಮುಗಿಸ್ತಾ ಇದ್ದಾನೆ ಕೃಷ್ಣ. ರಜಸಿ ಪ್ರಲಯಂ ಗತ್ವಾ ಕರ್ಮಸಂಗಿಷು ಜಾಯತೆ. ರಜಗುಣ ಹೆಚ್ಚಾದಾಗ ಅವನೇನಾದರೂ ಮರಣ ಹೊಂದಿದರೆ, ಕರ್ಮಸಂಗಿಷು ಕಾಮ್ಯ ಕರ್ಮವನ್ನ ಮಾಡುವವರ ಕುಲದಲ್ಲಿ ಹುಟ್ಟುತ್ತಾನೆ. ಅಷ್ಟೇ ಅಲ್ಲ, ತಥಾ ಪ್ರಲೀನಃ ತಮಸಿ ಮೂಢಯೋನಿಷು ಜಾಯತೆ. ತಮಸ್ಸಿನಲ್ಲಿ ಅರ್ಥಾತ್ ತಮೋಗುಣ ಜಾಸ್ತಿ ಆದಾಗ ಅವನೇನಾದರೂ ಮರಣ ಹೊಂದಿದರೆ, ಮೂಢಯೋನಿಷು ದೈತ್ಯರ ಕುಲದಲ್ಲಿ ಹುಟ್ಟುತ್ತಾನೆ. ದೈತ್ಯರ ಕುಲದಲ್ಲಿ ಅವನು ಹುಟ್ಟುತ್ತಾನೆ ಅಂದರೆ ಕೆಟ್ಟ ಕೆಲಸವನ್ನ ಮಾಡುವಂಥವರು ಅಂತ ಅರ್ಥ. ತಾವೂ ಒಳ್ಳೆ ಕೆಲಸ ಮಾಡೋದಿಲ್ಲ, ಮಾಡುವವರಿಗೂ ವಿಘ್ನಗಳನ್ನು ಉಂಟು ಮಾಡೋದು, ಈ ರೀತಿ ಅಂತಹ ಒಂದು ಕೆಟಗರಿಯ ಆ ಒಂದು ಕುಲಗಳಲ್ಲಿ ಅವನು ಹುಟ್ಟುತ್ತಾನೆ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಅರ್ಥ ಮಾಡ್ಕೊಳ್ಳಿ. ರಜಸಿ ರಜೋಗುಣವು ಉತ್ಕಟವಾದಾಗ
ರಜೋಗುಣವು ಉತ್ಕಟವಾದಾಗ ಪ್ರಲಯಂ ಗತ್ವಾ ಮೃತನಾಗಿ, ಪ್ರಲಯಂ ಗತ್ವಾ ಮೃತನಾಗಿ ಕರ್ಮಸಂಗಿಷು ಜಾಯತೆ, ಕಾಮ್ಯಕರ್ಮ ಮಾಡುವವರ ಕುಲದಲ್ಲಿ ಹುಟ್ಟುತ್ತಾನೆ. ಕಾಮ್ಯಕರ್ಮ ಮಾಡುವವರ ಕುಲದಲ್ಲಿ ಹುಟ್ಟುತ್ತಾನೆ. ತಥಾ ಅದೇ ರೀತಿ ತಮಸಿ ತಮೋಗುಣವು ಪ್ರವೃದ್ಧವಾದಾಗ, ತಮೋಗುಣವು ಪ್ರವೃದ್ಧವಾದಾಗ ಪ್ರಲೀನಃ ಸತ್ತವನು, ಪ್ರಲೀನಃ ಸತ್ತವನು ಮೂಢಯೋನಿಷು ಜಾಯತೆ, ದೈತ್ಯರ ಕುಲದಲ್ಲಿ ಹುಟ್ಟುತ್ತಾನೆ. ಮೂಢಯೋನಿಷು ಜಾಯತೆ, ದೈತ್ಯರ ಕುಲದಲ್ಲಿ ಹುಟ್ಟುತ್ತಾನೆ. ಪ್ರಶ್ನೆ ಇದ್ರೆ ಕೇಳಿ. ಸರಿ, ಇನ್ನೊಂದು ಮಾಡ್ಲಾ? ಸಾಕಾ? ಇದೆ, ಟೈಮ್ ಇದೆ, ಮಾಡಿ. ಆದ್ರೆ ಮಾಡಿ. ಮಾಡೋಣ. ಕರ್ಮಣಃ ಸುಕೃತಸ್ಯಾಹುಃ ಸಾತ್ವಿಕಂ ನಿರ್ಮಲಂ ಫಲಂ ರಜಸಸ್ತು ಫಲಂ ದುಃಖಂ ಅಜ್ಞಾನಂ ತಮಸಃ ಫಲಂ. ಏನು ಹೇಳ್ತಾ ಇದ್ದಾರೆ? ಈ ಸಾತ್ವಿಕತೆಗೆ ಏನು ಫಲ, ರಜಸ್ಸಿಗೆ ಏನು ಫಲ, ತಮಸ್ಸಿನ ಫಲ ಏನು? ಯಾವ ಒಬ್ಬ ವ್ಯಕ್ತಿ ಸತ್ವಗುಣ ಜಾಸ್ತಿಯಾಗಿ ಅಂತ್ಯದಲ್ಲಿ ಮರಣವನ್ನು ಹೊಂದಿ ತದೋತ್ತಮ ವಿದಾಂ ಲೋಕಾನ್ ಅಂತ ಹೇಳಿದ್ರು. ವಿಷ್ಣು ಜ್ಞಾನಿಗಳ ಕುಲದಲ್ಲಿ ಅವನೇನು ಹುಟ್ಟಿರ್ತಾನೆ, ಅಲ್ಲೂ ಕೂಡ ಅವನು ಸಾತ್ವಿಕವಾದ ಕೆಲಸಗಳನ್ನು ಮಾಡಿ ಉತ್ತಮವಾದ ಆಚರಣೆಯನ್ನು ಇಟ್ಟುಕೊಂಡು ಸಾತ್ವಿಕವಾದ ಕರ್ಮವನ್ನೇ ಮಾಡುತ್ತಾ ಯಾವುದೇ ರೀತಿಯ ದುಃಖದ ಲೇಪವಿಲ್ಲದ ಒಂದು ಫಲವನ್ನು ಹೊಂದುತ್ತಾನೆ. ಎಲ್ಲ ಕಡೆಯಲ್ಲೂ ಈಗ ನಾವು ಹೊಂದುತ್ತಾ ಇರುವಂಥದ್ದು ಎಲ್ಲ ಸುಖವೂ ಕೂಡ ದುಃಖ ಮಿಶ್ರಿತವಾದದ್ದು. ಒಂದು ಕ್ಷಣ ಸುಖ, ಆದರೆ ಸಂಪೂರ್ಣ ದುಃಖ. ಮಗು ಹುಟ್ಟಿತು, ಸ್ವಲ್ಪ ದಿನಗಳ ತನಕ ಸ್ವಲ್ಪ ಸುಖ. ಅದೇ ಅವನು ಬೆಳೆದು ನಿಂತ, ಬಾಯಿ ಬಂದಾಗ ಮಾತಾಡ್ದ, ನಾನು ಬೆಳೆಸಿದ ಮಗನ ಅಂತ ಡೌಟ್ ಬರ್ತದೆ. ಬಹಳ ಬಹಳ ದುಃಖ ಆಗತ್ತೆ. ಕೆಲವೊಬ್ರು ಹೇಳಿದ್ದಿರ್ತಾರೆ, ದೈತ್ಯ ಒಂಥರ ಏನು ಲೋಕಕಂಟಕನಾದ ಮಗ ಹುಟ್ಟಿದರೆ ಯಾಕಾದರೂ ಹುಟ್ಟಿದಪ್ಪ, ಬಂಜೆತನದಲ್ಲೇ ನಾನು ಬದುಕ್ತಾ ಇದ್ದೆ ಅಂತ ಹೇಳ್ತಾರೆ. ಅಂದರೆ ಎಷ್ಟು ದುಃಖ ಆಗಿರಬೇಕು ಆ ತಂದೆ ತಾಯಿಗಳಿಗೆ, ಆ ಮಗ ಎಷ್ಟು ದುಃಖ ಕೊಟ್ಟಿಯಾನು ಹೇಳಿ. ಹಾಗೆ ಮಗು ಹುಟ್ಟಿತು ಅಂತ ಸುಖ ಉಂಟು, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ದುಃಖ ಮಿಶ್ರಿತವಾದ ಸುಖ ಎಲ್ಲವೂ ಅಷ್ಟೆ, ಎಲ್ಲವೂ ಅಷ್ಟೆ. ಈಗ ನಾವು ಅನುಭವಿಸಿರುವಂತಹ ಸಕಲ ಸುಖವೂ
ದುಃಖ ಮಿಶ್ರಿತವಾದದ್ದು. ಯಾಕೆ? ನಾವು ಕಾಮ್ಯ ಕರ್ಮವನ್ನು ಮಾಡುವಂಥವರು. ಆದರೆ ವಿಷ್ಣುಜ್ಞಾನಿಗಳ ಕುಲದಲ್ಲಿ ಹುಟ್ಟಿ ಸಾತ್ವಿಕವಾದ ಕರ್ಮಾಚರಣೆಯಿಂದಾಗಿ ಅವನು ಏನೋ ಒಂದು ಫಲವನ್ನು ಪಡಿತಾನೆ. ಆ ಒಂದು ಫಲ, ಆ ಒಂದು ಸುಖ ದುಃಖದ ಲೇಪವಿಲ್ಲದೆ ಇರುವಂತಹ ಸುಖ. ನಿರ್ಮಲಂ ಫಲಂ, ನಿರ್ಮಲವಾದ ಫಲ. ರಜಸಸ್ತು ಫಲಂ ದುಃಖಂ. ರಾಜಸ ಕರ್ಮಕ್ಕೆ ನೋಡಿ ಎಷ್ಟು ವ್ಯತ್ಯಾಸ. ನನಗೆ ಅವತ್ತೇ ಹೇಳಿದೆ, ನಾನು ಮೊಸರೋಲಕ್ಕಿ ಬೇರೆ, ಅವಲಕ್ಕಿ ಮೊಸರು ಬೇರೆ. ಅದನ್ನೇ ಹೇಳ್ತಾ ಇದ್ದಾರೆ ಇಲ್ಲಿ. ರಜಸಸ್ತು ಫಲಂ ದುಃಖಂ. ರಾಜಸ, ಯಾರಲ್ಲಿ ರಾಜಸ ಕರ್ಮ ಇರ್ತದೆ, ರಾಜಸ ಗುಣ ಇರ್ತದೆ, ಆ ಒಂದು ರಾಜಸ ಕರ್ಮಕ್ಕೆ ಅವನಿಗೆ ಬರೀ ದುಃಖ ಅಂತ ಇದೆ. ರಜಸಸ್ತು ಫಲಂ ದುಃಖಂ. ಹಾಗಾದರೆ ಯಾರ್ಯಾರು ರಾಜಸಿಕರೋ, ಯಾರು ರಾಜಸ ಕರ್ಮವನ್ನು ಮಾಡ್ತಾರೋ, ಯಾರು ಕಾಮ್ಯ ಕರ್ಮವನ್ನು ಮಾಡ್ತಾರೋ ಅವರಿಗೆ ಸುಖವೇ ಇಲ್ಲ. ಹಾಗಾಗಿ ಬರೀ ದುಃಖವ? ಅಲ್ಲ, ದುಃಖ ಮಿಶ್ರಿತವಾದ ಸುಖ. ಹಿಂದೆ ನೋಡಿ, ಬರೀ ಸುಖ, ಅದಕ್ಕೆ ದುಃಖದ ಲೇಪವೇ ಇಲ್ಲ, ಈ ರೀತಿನೇ ಹೇಳಬೇಕು ನೀವು. ಸುಖವೇ, ಅದಕ್ಕೆ ದುಃಖದ ಲೇಪ ಇಲ್ಲ. ರಜಸ್ಸಿಗೆ ಅರ್ಥಾತ್ ರಾಜಸ ಕರ್ಮವನ್ನು ಮಾಡುವಂತಹ ವ್ಯಕ್ತಿಗಳಿಗೆ ಬರೀ ದುಃಖ ಅಲ್ಲ, ದುಃಖ ಮಿಶ್ರಿತವಾದ ಸುಖ. ಸುಖ ಉಂಟು ಅವರಿಗೆ, ಅವರು ಬೇಕಾದನ್ನು ಬಯಸಿ ಕರ್ಮಾಚರಣೆಯನ್ನು ಮಾಡಿ ಅದನ್ನು ಪಡೆದುಕೊಳ್ತಾರೆ, ಸುಖ ಉಂಟು ಅವರಿಗೆ. ಹೇಗೆ? ದುಃಖ ಮಿಶ್ರಿತವಾದ ಸುಖ. ಬೇಕಾದ್ದನ್ನು ಮಾಡ್ತಾರೆ, ಸಾಧಿಸ್ತಾರೆ, ಸಾಧಿಸಬೇಕಾದ್ರೆ ಕಷ್ಟ ಆಗುತ್ತೆ, ದುಃಖ ಆಗತ್ತೆ. ತದನಂತರ ಮತ್ತೆ ಸಿಗುವಂತಹ ಸುಖ ಅದು ಕೂಡ ದುಃಖವೇ, ದುಃಖ ಮಿಶ್ರಿತವಾದದ್ದೇ ಅದು. ಆದರೆ ಸಿಗುವಂತಹ ಆ ಒಂದು ಸುಖ ದುಃಖ ಮಿಶ್ರಿತವಾದದ್ದು. ಅಜ್ಞಾನಿಗಳಿಗೆ ಅರ್ಥಾತ್ ತಮೋಗುಣ ತಾಮಸ ಕರ್ಮಕ್ಕೆ ಇನ್ನೇನು ಫಲ ಹೇಳಬೇಕು? ರಾಜಸಿಕರಿಗೆ ಇಂತಹ ಫಲ ದುಃಖ ಮಿಶ್ರಿತವಾದ ಸುಖ ಅಂತಂದ ಮೇಲೆ, ತಾಮಸ ಕರ್ಮಕ್ಕೆ ಅಜ್ಞಾನ ಹಾಗೂ ಅಜ್ಞಾನದ ಕಾರ್ಯ. ಏನಿದು ಅಜ್ಞಾನದ ಕಾರ್ಯ? ಭ್ರಮೆ ಅಂತಲೇ ಅರ್ಥ. ವಿಪರೀತ ಜ್ಞಾನ, ಭ್ರಮೆ, ಅಜ್ಞಾನದ ಕಾರ್ಯ. ಈ ರೀತಿ ತಾಮಸ ಫಲಕ್ಕೆ, ತಾಮಸ ಒಂದು ಕರ್ಮಕ್ಕೆ ಇದು ಫಲ. ಸತ್ವಗುಣಕ್ಕೆ ಬರೀ ನಿರ್ಮಲವಾದ ಸುಖವೇ ಫಲ, ರಜೋಗುಣಕ್ಕೆ ದುಃಖ ಮಿಶ್ರಿತವಾದ ಫಲ, ತಮೋಗುಣ ಅರ್ಥಾತ್ ತಾಮಸ ಕರ್ಮಕ್ಕೆ ಅಜ್ಞಾನ ಅಂತ ಜ್ಞಾನಿಗಳು ಹೇಳ್ತಾರೆ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಪ್ರಶ್ನೆಯಿಂದ ಕೇಳಿ ಮುಂದೆ ಹೋಗೋಣ. ಸರಿ, ಹಾಗಾದರೆ ಇವತ್ತಿನ ಪಾಠ ಇಲ್ಲಿ ಮುಗಿಸೋಣ. ಶ್ರೀಕೃಷ್ಣ ನಮಸ್ತೆ.